ಸಾಸಿವೆ ಹಾಕೊಳ್ಳೋಣ, ಕರಿಬೇವು, ಈರುಳ್ಳಿ ಹಾಕೊಳ್ಳೋಣ. ಈಗ ಈಗ ನೋಡಿ ನಾವು ಅವಾಗಲೇ ಮಿಕ್ಸಿಗೆ ಹಾಕೊಂಡಿದೀವಲ್ಲ ಟೊಮೊಟೊ, ಆನಿಯನ್, ಬೆಳ್ಳುಳ್ಳಿ ಎಲ್ಲ, ಅದನ್ನ ಈಗ ಹಾಕೊಳ್ಳೋಣ. ಸ್ವಲ್ಪ ಹುಣಸೆ ಹಣ್ಣುನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಫಸ್ಟು ಚೆನ್ನಾಗಿ ಕಾಯಬೇಕು, ಸ್ವಲ್ಪ ಹೊತ್ತು ಕಾಯಿಸೋಣ. ಈಗ ಸಾಂಬಾರು ಪುಡಿ 1-2 ಸ್ಪೂನ್ ಹಾಕ್ಕೊಳ್ಳೋಣ. ಇದು ಚಕ್ಕೆ ಸ್ಪೂನು, ನಿಮ್ಗೆ ಗೊತ್ತಾಗಲ್ಲ ನೋಡಿ, ಸಾಕಿಷ್ಟು. ಖಾರದ ಪುಡಿ 1 ಸ್ಪೂನು, ಇದ್ರಲ್ಲಿ ತುಂಬಾ ಖಾರ ಇದೆ ಅದಕ್ಕೆ 1 ಸ್ಪೂನ್ ಹಾಕೊಳ್ತಿದ್ದೀನಿ. ನಾವು ಮನೇಲಿ ಮಾಡಿರೋದು ಇದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಈಗ ನೋಡಿ ನಮ್ಮ ಸಾಂಬಾರೆಲ್ಲ ಚೆನ್ನಾಗಿ ಬೇಯ್ತಿದೆ. ಈಗ ಫಿಶ್ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ನಾವು ಏನರಲ್ಲಾದರೂ ಮಿಕ್ಸ್ ಮಾಡಿದ್ರೆ ಇದು ಒಡೆದೋಗುತ್ತೆ, ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಫಿಶನ್ನು ಚೆನ್ನಾಗಿ ಬೇಯ್ದಿದ್ರೆ ಒಡೆದೋಗುತ್ತೆ ಅದು. ಈಗ ಆಗೋಗಿದೆ, ರೆಡಿ ಆಗೋಗಿದೆ, ತಿನ್ಬೋದು. ಈಗ ಕೊತ್ತಂಬರಿ ಹಾಕ್ಕೊಂಡು ಇಳಿಸ್ಕೊಬಿಡೋಣ, ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ರಾಗಿ ಬಾಲು ಫಿಶ್ ಸಾಂಬಾರು ಸೂಪರ್ ಅಂದರೆ ಸೂಪರಾಗಿ ಇರುತ್ತೆ ಅಂದ್ಕೊಳ್ತಿದ್ದೀನಿ. ವಾವ್, ಪರವಾಗಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ನಾನು ಫಿಶ್ ಸಾಂಬಾರು, ಚೆನ್ನಾಗಿ ಬಂದಿದೆ. ಬಟ್ ಅಷ್ಟೊಂದು ಟೇಸ್ಟ್ ಏನಿಲ್ಲ, ಸ್ವಲ್ಪ ಉಪ್ಪು ಸರಿ ಹೋಗಿಲ್ಲ ಅನಿಸುತ್ತೆ. ಚೆನ್ನಾಗಿದೆ. ಅಂದರೆ ಫಿಶ್ ಅಂದರೆ ನಂಗೆ ತುಂಬ ಇಷ್ಟ, ಅದಕ್ಕೆ ನಾನೇ ಟ್ರೈ ಮಾಡಿ ನಮ್ಮ ಫ್ರೆಂಡ್ಸ್ನ ಕೇಳ್ಕೊಂಡು ಮಾಡಿದ್ದೀನಿ ಫಸ್ಟ್ ಟೈಮು. ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಂಡು ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ರಾಗಿ ಮುದ್ದೆ ತುಂಬ ಅಂದರೆ ತುಂಬ ಒಳ್ಳೆಯದು ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸದು ಯಾವುದಾದ್ರೂ ನಾವು ರೆಸಿಪಿಯನ್ನು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಬಾಯ್.